ಈ ವಿಷಯವನ್ನು ತೆಗೆದುಕೊಂಡಿದ್ದಾರೆ. ಅದೇ ಕಾರಣ ನಮ್ಮ ಗ್ಯಾರಂಟಿ ಸಲುವಾಗಿ ಆಗಿರ್ಬೋದು, ಮತ್ತೊಂದು ವಿಷಯ ಸಲುವಾಗಿ ಆಗಿರ್ಬೋದು, ನಮ್ಮ PY ವಿಜೇಂದ್ರ ಅವರು ಪ್ರಶ್ನೆ ಮಾಡಿದರೆ ಅವ್ರು ಸ್ಪಷ್ಟ ಹೇಳ್ತಾರೆ. ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸಾಮಾನ್ಯ ಜನರ ಮೇಲೆ ಹೊರೆ ಹಾಕುತ್ತಿದೆ. ಅದರ ಪರಿಣಾಮವೇ ವಿದ್ಯುತ್ ದರ ಏರಿಕೆ. ಸರ್ಕಾರ ಕೊಡಬೇಕಾಯ್ತು. ಈ ಪಿಂಚಣಿ ಕೊಡೋದು ಅವರು ದುಡಿಸ್ಕೊಳ್ತಾರೆ, ಅವ್ರು ಕೊಡಬೇಕು. ಅದಕ್ಕೆ ಜನರ ಮೇಲೆ ಹಾಕಬೇಕಪ್ಪ ಟ್ಯಾಕ್ಸದು. ಜನರನ್ನು ಶೋಷಣೆ ಮಾಡೋದು ವ್ಯವಸ್ಥೆ ಈ ಕಾಂಗ್ರೆಸ್ನಿಂದ ನಡೆದಂತೆ ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಪ್ರತ್ಯಾರೋಪ ಅಂತ ಹೇಗೆ ಇದ್ದಿದ್ದೇನೆ. ಆದರೆ ಇದರಿಂದಾಗಿ ಈಗ ಮುಂದಿನ ದಿನಗಳಲ್ಲಿ ಏನೋ ಆದರೆ ಅಜಂಪ್ಷನ್ ಮಾಡ್ತಾ ಇದ್ದಾರೆ. ಇನ್ನೊಂದಿನ ಸರ್ಕಾರದ ಇಲಾಖೆಗಳನ್ನು 6,000 ಕೋಟಿಯಷ್ಟು ಬಿಲ್ ಬಾಕಿ ಉಳಿಸ್ಕೊಂಡವು ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ 6,000 ಕೋಟಿ ರೂಪಾಯಿ ಬರಲಿಕ್ಕಂದ್ರೆ ಪಾಪ ಈ ವಿದ್ಯುತ್ ಡಿಪಾರ್ಟ್ಮೆಂಟ್ ಅಂದರೆ KEB ನಡೆಯೋದು ಹೆಂಗೆ ಅಂತ. ಒಂದು ಕಡೆ ನೀವು ಗ್ಯಾರಂಟಿ ಕೊಡ್ತೀರಿ ವಿದ್ಯುತ್ ಫ್ರೀಯಾಗಿ, ಇನ್ನೊಂದು ಕಡೆ ದರವನ್ನು ಏರಿಸ್ತೀರಿ, ಅದು ಕೊಡ್ತಾ ಇಲ್ಲ ಸರ್ಕಾರ. ಇದು ಯಾಕೆ ಹಿಂಗೆ ಅಂತೇಳಿ ಇವತ್ತು ವಿರೋಧ ಪಕ್ಷದ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯರು ಯಾವ ರೀತಿ ಉತ್ತರ ಕೊಡ್ತಾರೆ ನೋಡೋಣ ಅದನ್ನು. ಯಾಕಂತಂದರೆ ಈಗಾಗಲೇ ಅವ್ರಿಗೂ ಗೊತ್ತಿದ್ದ ವಿಷಯದ ಈ ಟ್ಯಾಕ್ಸ್ನಿಂದಾಗಿ ಕೊಳ್ಳುವ ಗ್ರಾಹಕನಿಗೆ ಭಾರ ಬೀಳ್ತದೆ, ಕೊಳ್ಳುವ ಶಕ್ತಿ ಇಲ್ದಂಗೆ ಆಗ್ತದೆ, ಮತ್ತಷ್ಟು ತೊಂದರೆ ಆಗ್ತದೆ. ಈಗೇನು ವಿದ್ಯುತ್ ಫ್ರೀ ಬಿಟ್ಟಿದ್ರೆ ಅದು ಲಾಭ ಆಗೋದಿಲ್ಲ ಅನ್ನೋಂಗೆ ಅವ್ರು ಮಾತಾಡ್ತಾ ಇದ್ದಾರೆ ಆಡಳಿತಾರೂಢ ಪಕ್ಷದವರು. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಎಲ್ಲದಕ್ಕೂ ಏನಂದ್ರೆ ದುಡ್ಡು ಕೊಟ್ಟು ಹಚ್ಚೋದಪ್ಪ ಅಂತಂದ್ರೆ ಜನರಿಗೆ ಭಾಳ ಕಷ್ಟ ಆಗ್ಲಿಕ್ಕೆ ಮತ್ತು ಎಲ್ಲ ತುಟ್ಟಿ ಮಾರ್ಕೆಟ. ಇಂಥವು ಬಂದ್ ಮಾಡಿದರೆ ಎಷ್ಟು ಬೇಕಷ್ಟು ಅನುಕೂಲ ಆಗ್ತದೆ ಅನ್ನೋದು ಈ ಒಂದು ನಮ್ಮ ಆಡಳಿತಾರೂಢ ಪಕ್ಷದ ಮಾತುಗಳು. ಏನೂ ಇರಲಿ, ಈ ವಿದ್ಯುತ್ ದರ ಏರಿಕೆಯಿಂದಾಗಿ ಮಾತ್ರ ಬಡವರಿಗೆ ತೊಂದರೆ ಆಗೋದಿಲ್ಲ, ಎರಡು ಮಾತ್ರ ಇಲ್ಲ. ಯಾಕಂತಂದ್ರೆ ಈಗಾಗಲೇ ನಿಮ್ಗೆ ಹೊಳ್ಳಿ ಮುಳ್ಳಿ ಅಂತ ಅದನ್ನು ಈ ಭಾಗದಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ಭಾಷೆ ಅದು ಮರಳಿ ಹೇಳೋದು. ಇಲ್ಲೇ ಈ ದರ ಏರಿಕೆಯಿಂದಾಗಿ